ಕರುನಾಡಿನಲ್ಲೂ ಕೂಡ ವಯನಾಡಿನ ಆತಂಕ ಎದುರಾಗ್ಬಿಟ್ಟಿದೆ. ಸಹ್ಯಾದ್ರಿ ಒಡಲು ನಡುಗುತ್ತಿದ್ದು ಸಾಲು ಸಾಲು ಗುಡ್ಡ ಕುಸಿತ ಸಂಭವಿಸ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಸಹ್ಯಾದ್ರಿಗೆ ಸಂಚಕಾರ, ಪಶ್ಚಿಮ ಘಟ್ಟಕ್ಕೆ ಕಂಟಕ. ಕರುನಾಡಲ್ಲೂ ಗುಡ್ಡದ ಭೂತದ ಆತಂಕ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಸಾವಿನ ಆರ್ತನಾದ ಮುಗಿಲು ಮುಟ್ಟಿದೆ. ಇದೀಗ ಕರುನಾಡಿಗೂ ವಯನಾಡಿನ ಆತಂಕ ಎದುರಾಗಿದ್ದು, ಪಶ್ಚಿಮ ಘಟ್ಟದಲ್ಲಿ ಸಾಲು ಸಾಲು ಭೂಕುಸಿತ ಜನರ ನಿದ್ದೆಗೆಡಿಸಿದೆ. ಕರುನಾಡಲ್ಲೂ ಗುಡ್ಡದ ಭೂತದ ಆತಂಕ ಶುರುವಾಗಿದೆ. ವಾರದ ಅಂತರದಲ್ಲಿ 5ನೇ ಬಾರಿ ಗುಡ್ಡ ಕುಸಿತ. ಹಾಸನದ ಶಿರಾಡಿ ಘಾಟ್ನಲ್ಲಿ ಮತ್ತೆ ಗುಡ್ಡ ಕುಸಿತ ಸಂಭವಿಸಿದೆ. ವಾರದ ಅಂತರದಲ್ಲಿ 5ನೇ ಬಾರಿಗೆ ಗುಡ್ಡ ಕುಸಿದಿದೆ. ದೊಡ್ಡ ತಪ್ಪಲು ಬಳಿ ಘಟನೆ ನಡೆದಿದ್ದು ಮತ್ತೆ ಶಿರಾಡಿ ಘಾಟ್ ರಸ್ತೆ ಸಂಚಾರ ಬಂದ್ ಆಗಿದೆ. ಈಗಾಗಲೇ ಹಾಸನದ ಮಲೆನಾಡು ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಿರುವ ಇಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಸುಮಾರು 5ನೇ ಬಾರಿಗೆ ಹಾಸನದ ಶಿರಾಡಿ ಘಾಟ್ ರಾಷ್ಟ್ರೀಯ ಹೆದ್ದಾರಿ 75ರ ಬಳಿ ಮತ್ತೆ ಗುಡ್ಡ ಕುಸಿದಿದೆ. ಸುಮಾರು ಬೆಳಿಗ್ಗೆಯಿಂದ ಎಲ್ಲ ವಾಹನಗಳು ಕೂಡ ಇಲ್ಲೇ ಜಾಮ್ ಆಗಿರೋದನ್ನ ನೋಡಬಹುದಾಗಿದೆ. ಇವೆಲ್ಲವೂ ಕೂಡ ಶಿರಾಡಿ ಘಾಟ್ ಮೂಲಕ ಮಂಗಳೂರು ಮಾರ್ಗವಾಗಿ ಸಂಚರಿಸಲಿಕ್ಕೆ ಅನುವಾಗಿ ನಿಂತಹ ಲಾರಿಗಳಾಗಿದೆ. ಮಳೆಯಲ್ಲೇ ಗುಡ್ಡ ತೆರವು ಕಾರ್ಯಾಚರಣೆ. ಹಾಸನ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದ್ದು, ಮಳೆಯಲ್ಲೇ ಸಕಲೇಶಪುರದ ಎಡ್ಕುಮರಿ ಬಳಿ ಗುಡ್ಡ ಕುಸಿತ ತೆರವು ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. 200ಕ್ಕೂ ಹೆಚ್ಚು ಸಿಬ್ಬಂದಿ ತೆರವು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಕುಸಿತದಿಂದ ಸರ್ಕಾರಿ ಶಾಲೆಗೆ ಆತಂಕ. ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಬೈಲು, ಇದು ಮೂಡಿಗೆರೆ ತಾಲೂಕಿಗೆ ಸೇರುತ್ತೆ. ಈಗಾಗಲೇ ಇದರ ಧರೆ ಕುಸಿತ ಆಗಿದೆ. ಈ ಧರೆ ಕುಸಿತದಿಂದ ಶಾಲಾ ವಿದ್ಯಾರ್ಥಿಗಳಿಗೆ ಕೂಡ ಒಂದು ಆತಂಕ ಎದುರಾಗಿರುವಂಥದ್ದು. ಅಂದರೆ ಮೇಲ್ಭಾಗದಿಂದ ಧರೆ ಕುಸಿತ ಈಗಾಗಲೇ ಆಗಿದೆ. ಇನ್ನಷ್ಟು ಧರೆ ಕುಸಿತ ಆದರೆ ಅಂದರೆ ಮೇಲ್ಭಾಗದಲ್ಲಿ ನೀರಿನ ಹರಿವು ಕೂಡ ಹೆಚ್ಚಾಗಿದೆ. ಅಲ್ಲಿ ಮುಖ್ಯ ಶಿಕ್ಷಕ ಕೊಠಡಿ ಇದೆ, ಮತ್ತು ಅದರ ಪಕ್ಕದಲ್ಲಿ ಕೂಡ ಮಕ್ಕಳು ಕೂರುವಂಥದ್ದು ಮತ್ತು ಎಲ್ಲ ರೀತಿಯ ಕೊಠಡಿಗಳು ಕೂಡ ಅಲ್ಲೇ ಇದೆ. ಚಿಕ್ಕಮಗಳೂರಿನ ಹಿರೇಬೈಲ್ನಲ್ಲಿರೋ ಸರ್ಕಾರಿ ಶಾಲೆಗೆ ಭೂಕುಸಿತದ ಭೀತಿ ಶುರುವಾಗಿದೆ. ಮಣ್ಣು ಕುಸಿದಿರೋ ಶಾಲೆಯಲ್ಲೇ ಮಕ್ಕಳಿಗೆ ಪಾಠ ಮಾಡಲಾಗ್ತಿದೆ. ಮಳೆಯ ಪ್ರಮಾಣ ಹೆಚ್ಚಾದರೆ ಇನ್ನಷ್ಟು ಮಣ್ಣು ಕುಸಿಯೋ ಭೀತಿ ಶುರುವಾಗಿದೆ. ಈ ರೀತಿ ಧರೆ ಕುಸಿತ ಆದ ತಕ್ಷಣ ಬಂದು ಸ್ಪಂದಿಸುವ ಕೆಲಸಕ್ಕೆ ತಾಲೂಕು ಆಡಳಿತ ಇರಬಹುದು ಮತ್ತು ಜಿಲ್ಲಾಡಳಿತ ಮುಂದಾಗಿಲ್ಲ ಅನ್ನೋ ಆರೋಪನೆಗೆ ಸದ್ಯಕ್ಕೆ ಸ್ಥಳೀಯರು ಮಾಡ್ತಾ ಇದ್ದಾರೆ. ಭೂಕುಸಿತಕ್ಕೆ ಮನೆ ಗೋಡೆಗಳಲ್ಲಿ ಬಿರುಕು. ಚಿಕ್ಕಮಗಳೂರಿನಲ್ಲಿ ಮಳೆ ಅವಾಂತರ ಮುಂದುವರೆದಿದೆ. ಕೊಪ್ಪದ ಬಸರಿಕಟ್ಟೆ ಚೆನ್ನೆಕಲ್ಲು ಗ್ರಾಮದಲ್ಲಿ ನಾಗರಾಜ್ ಅನ್ನೂರ ಮನೆ ಮುಂದೆ ಭೂಕುಸಿತವಾಗಿದೆ. ಕುಸಿತದ ರಭಸಕ್ಕೆ ಮನೆ ಗೋಡೆಗಳಲ್ಲಿ ಬಿರುಕು ಬಿಟ್ಟಿದೆ. ಬಸರಿಕಟ್ಟೆಯಲ್ಲೂ 3 ಮನೆಗಳು ಬೀಳುವ ಹಂತಕ್ಕೆ ತಲುಪಿವೆ. ಭೂಕುಸಿತದಿಂದ 4-5 ಎಕರೆ ಅಡಿಕೆ ತೋಟವು ನಾಶವಾಗಿದ್ದು, ಅಧಿಕಾರಿಗಳು ಸ್ಥಳಕ್ಕೆ ಬಾರದಕ್ಕೆ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಅಧಿಕಾರಿಗಳಿಗೆಲ್ಲ ತಿಳಿಸಿದ್ವಿ. ಹಾಗೆ PDO ಒಂದು ನೋಡಿದ್ರು, ಆದ್ರೂ ಅವ್ರು ಹೇಳಿದ್ರು ಏನು ಮಾಡ್ಲಿಕ್ಕಾಗಲ್ಲ ಹಾಗೆ ಹೇಗೆ ಅಂತ. ಹಾಗೆ ಅಧಿಕಾರಿಗಳಿಗೆಲ್ಲ ನಾವು ಮನವಿ ಮಾಡಿದ್ವಿ, ಬಟ್ ಯಾರು ಇಷ್ಟರವರೆಗೆ ಬರಲಿಲ್ಲ. ಅಂದರೆ ಈ ಸ್ಥಿತಿಯಲ್ಲಿದೆ. ಇನ್ನು ನಮ್ಮ ಮನೆ ನೋಡಿದರೆ ಎಲ್ಲ ಬಿರುಕು ಬಿದ್ದಾಗಿದೆ. ಯಾವುದೇ ಕ್ಷಣದಲ್ಲಿ ಕೆಳಗೆ ಬೀಳ್ಬೋದು. 300 ಎಕರೆಯ ಕೆರೆ ಏರಿ ಕುಸಿತ. ಹಾಸನದ ಅರಕಲಗೂಡುವಿನ ಕೋಣನೂರಿನಲ್ಲಿರೋ 300 ಎಕರೆಯ ಕೆರೆ ಏರಿ ಕುಸಿತಗೊಂಡಿದೆ. 16 ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದ್ದು, ಕೆರೆ ಏರಿ ಒಡೆಯುವ ಭೀತಿ ಶುರುವಾಗಿದೆ. ಸ್ಥಳಕ್ಕೆ ಶಾಸಕ ಎ ಮಂಜು ಆಗಮಿಸಿ ಪರಿಶೀಲನೆ ನಡೆಸಿದ್ರು.
ಪ್ರದೇಶಕ್ಕೆ ಸಿಎಂ ಭೇಟಿ. ಕೊಡಗಿನಲ್ಲಿ ಮಳೆ ಹಾನಿ ಪ್ರದೇಶಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿ ವೀಕ್ಷಿಸಿದ್ರು. ಶ್ರೀಮಂಗಲ ಕುಟ್ಟ ಹೆದ್ದಾರಿ ಕುಸಿತ ಹಿನ್ನೆಲೆ ಸಿಎಂ ಭೇಟಿ ನೀಡಿ ಮಾಹಿತಿ ಪಡೆದುಕೊಂಡಿದ್ದಾರೆ. ಕಾವೇರಿ ಅಬ್ಬರಕ್ಕೆ ಕೊಚ್ಚಿ ಹೋದ ರಸ್ತೆ. ನಿನ್ನೆ ಇಲ್ಲಿ ಈ ರಸ್ತೆ ನಾವೇ ನಿಂತಿದ್ದೇವೆ. ಈ ರಸ್ತೆ ಮೇಲೆ ಸುಮಾರು 3 ಅಡಿಯಷ್ಟು ನೀರಿತ್ತು. ಅಂದರೆ ನದಿ ಉಕ್ಕಿ ಹರಿತಾ ಇತ್ತು. ನದಿ ಉಕ್ಕಿ ಹರಿದ್ರಿಂದ ಏನಾಗಿದೆ, ರಸ್ತೆ ಸಂಪೂರ್ಣ ಕಿತ್ತು ಹೋಗಿರುವಂಥದ್ದು ನೀವು ನಮಗೆ ತೋರಿಸ್ತೀವಿ. ಯಾವ ರೀತಿ ರಸ್ತೆ ಒಂದು ಭಾಗ ಫುಲ್ ಕಿತ್ತು ಹೋಗಿದೆ. ಈ ಥರ ಸಂಪೂರ್ಣವಾಗಿ ಹೋಗಿದೆ. ಅಂದರೆ ರಸ್ತೆ ಮೇಲೆ ಸುಮಾರು 3-4 ಅಡಿಯಷ್ಟು ನೀರಿತ್ತು. ಕೊಡಗಿನಲ್ಲಿ ಕಾವೇರಿ ನದಿ ಅಬ್ಬರಕ್ಕೆ ಮಡಿಕೇರಿ ನಾಪಕ್ಲು ರಸ್ತೆ ಕೊಚ್ಚಿ ಹೋಗಿದೆ. ರಸ್ತೆಯ ಮೇಲೆ 4 ಅಡಿಯಷ್ಟು ನೀರು ಹರಿತಾ ಇದೆ. ಅನಧಿಕೃತ ರೆಸಾರ್ಟ್ ತೆರವಿಗೆ ಖಡಕ್ ಸೂಚನೆ. ಶಿರೂರು ವೈನಾಡು ದುರಂತದಿಂದ ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ. ಅನಧಿಕೃತ ರೆಸಾರ್ಟ್ಗಳ ತೆರವಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದೇವೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಏನು ಪಶ್ಚಿಮ ಘಟ್ಟದಲ್ಲಿ 2015 ನಂತರ ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಮತ್ತು ಅನಧಿಕೃತವಾಗಿ ಗುಡ್ಡ ಯಾರ್ಯಾರು ಕಡ್ದು ಹಾಕಿದ್ದಾರೆ, ಅಲ್ಲಿ ಇವತ್ತೇನು ಕಾಫಿ ತೋಟ ಬೆಳೆಸ್ತಾ ಇದ್ದಾರೆ, ರಬ್ಬರ್ ಪ್ಲಾಂಟೇಶನ್ ಮಾಡ್ತಾ ಇದ್ದಾರೆ. ಇದರಿಂದ ಇವತ್ತು ಮಣ್ಣು ಸಡಿಲಾಗ್ತಾ ಇದೆ, ಗುಡ್ಡ ಕುಸಿತ ಆಗ್ತಾ ಇದೆ, ಇವತ್ತು ಹೋಮ್ ಸ್ಟೇಗಳಾಗ್ತಾ ಇದ್ದಾವೆ, ಅನಧಿಕೃತ ಕಟ್ಟಡಗಳಾಗ್ತಾ ಇದ್ದಾವೆ. ಇವೆಲ್ಲವನ್ನು ಕಟ್ಟುನಿಟ್ಟಾಗಿ ನಿರ್ದಾಕ್ಷಿಣ್ಯವಾಗಿ ಇವತ್ತು ಪರಿಸರ ಸಂರಕ್ಷಣೆ ಮಾಡಲಿಕ್ಕೆ ತೆರವುಗೊಳಿಸಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೇವೆ. ವಯನಾಡು ದುರಂತದ ಬೆನ್ನಲ್ಲೇ ಕಸ್ತೂರಿ ರಂಗನ್ ವರದಿ ಮುನ್ನೆಲೆಗೆ ಬಂದಿದೆ. ಸೂಕ್ಷ್ಮ ಪರಿಸರ ಪ್ರದೇಶಗಳಲ್ಲಿ ಗಣಿಗಾರಿಕೆ, ಕಲ್ಲು ಗಣಿಗಾರಿಕೆ, ಮರಳು ಗಣಿಗಾರಿಕೆ, ಉಷ್ಣ ವಿದ್ಯುತ್ ಸ್ಥಾವರ, ಕಟ್ಟಡ ನಿರ್ಮಾಣದಂತಹ ಕೆಲಸಗಳನ್ನ ನಿಯಂತ್ರಿಸದೆ ಇರೋದೇ ಸಹ್ಯಾದ್ರಿಗೆ ಸಂಕಷ್ಟ ತಂದಿದೆಯಾ ಅನ್ನೋ ಚರ್ಚೆ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜನರಿಗೆ ರಕ್ಷಣೆ ನೀಡಬೇಕಾದ ಪೊಲೀಸ್ ಠಾಣೆಗೆ ಮಳೆ ಭೀತಿ ಶುರುವಾಗ್ಬಿಟ್ಟಿದೆ. ಈ ಕಡೆ ಸುಳಿಯೋದಕ್ಕೆ ಪೊಲೀಸರಿಗೆ ಢವಢವ ಶುರುವಾಗ್ಬಿಟ್ಟಿದೆ ಅಂತೆ. ಅಷ್ಟಕ್ಕೂ ಏನಾಗಿದೆ ಅಂತೀರಾ? ಈ ಸ್ಟೋರಿ ನೋಡಿ. ಕಳಚಿ ಬೀಳುವ ಹಂತದಲ್ಲಿರುವ ಗೋಡೆ, ಮೇಲಿಂದ ಹನಿ ಹನಿಯಾಗುವ ಬೀಳುವ ನೀರು, ಎಲ್ಲೆಂದರಲ್ಲಿ ಚೆಲ್ಲಿದ ದಾಖಲಾತಿ ಮತ್ತು ಕಡತಗಳು. ಈ ದೃಶ್ಯಗಳು ಕಂಡುಬಂದಿದ್ದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ತಾವರಗೆರೆ ಪೊಲೀಸ್ ಠಾಣೆಯಲ್ಲಿ. ಹೌದು, ಇದು ಹೊರ ಪೊಲೀಸ್ ಠಾಣೆ